ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ಮಾಹಿತಿಗೆ ಸ್ವಾಗತ. ನೋಡಿ, ಛಾಯಾ ಮಾನಸ ಅಂತ ಹೇಳಿ ಇದು ವರ್ಷವೆಲ್ಲ ಹಸಿರಾಗಿರುವಂಥ ಗಿಡ. ನೋಡಿ, ನಿಮಗೆ ಆಡು, ಕುರಿ, ಮೇಕೆ, ದನ ಪ್ರತಿಯೊಂದು ತಿನ್ನುವಂಥ ಇದು ಎಲೆ. ನೋಡಿ, ಹಸಿರು ಮೇವಾಗಿ ಉಪಯೋಗಿಸ್ಬೋದು. ವಿಶೇಷವಾಗಿ ನಾವುಗಳು ಕೂಡ ತಿನ್ಬೋದು. ನೋಡಿ, ಮನೆಯಲ್ಲಿ ಏನಾದರೂ ಅಡುಗೆ ಮಾಡಿದರೆ ಡೈಲಿ ಇದರಲ್ಲಿ ಸ್ವಲ್ಪ ಎಲೆಗಳು ಕಿತ್ತಾಕಿ ನಾವು ಸೊಪ್ಪು ಥರ ಮಾಡ್ಕೊಂಡು ತಿನ್ಬೋದು. ಪ್ರಾಣಿಗಳಿಗೂ ಆಗುತ್ತೆ, ಆಲ್ರೌಂಡ್ ಎಲ್ಲದಕ್ಕೂ. ನೋಡಿ, ವಿಶೇಷವಾಗಿ ಇದನ್ನು ನಾವು ಬೇಲಿಯಲ್ಲಿ ಈ ಥರ ಹಾಕ್ಕೊಂಡು ಫೆನ್ಸಿಂಗ್ ಥರ ಬೆಳೆಸ್ಕೊಳ್ಬೋದು. ನೋಡಿ, ತೋರಿಸ್ತೀನಿ ರೀ. ನೋಡಿ, ಈ ರೀತಿ ಬಾರ್ಡ್ರಲ್ಲಿ ಬದುವಿನಲ್ಲಿ ನಾವು ಹಾಕ್ಕೊಂಡು ಬೇಲಿ ಥರನೂ ಬೆಳೆಸ್ಕೊಳ್ಬೋದು. ಬೇಲಿಯಾಗೂ ಇರುತ್ತೆ, ನಮಗೆ ಹಸಿ ಮೇವು, ಸೊಪ್ಪು, ತರಕಾರಿಯಾಗೂ ಯೂಸ್ ಆಗುತ್ತೆ. ನೋಡಿ, ಬೇಳೆ ಸಾರು, ತರಕಾರಿ ಸಾಂಬಾರೆಲ್ಲ ಮಾಡುವಾಗ ಈ ಥರ ಒಂದು ಎಲೆಗಳು ಒಂದು 10 ಎಲೆ ಒಂದೊಂದು ಸಾಂಬಾರಿಗೆ ಹಾಕ್ಕೊಂಡ್ರೆ, ಸಾಂಬಾರು ಸೊಪ್ಪು ಹಾಕಿದರೆ ತುಂಬ ರುಚಿನೂ ಇರುತ್ತೆ. ನೋಡಿ, ಈ ಥರ 10 ಎಲೆ ಹಾಕ್ಕೊಂಡು ಸಾಂಬಾರು ಮಾಡಿದರೆ ಸಾಂಬಾರು ಕೂಡ ಆಗುತ್ತೆ. ದನ ಕರುಗಳಿಗೆ ಮೇವು ಕೂಡ ಆಗುತ್ತೆ. ಛಾಯಾ ಮಾನಸ ಅಂತೇಳಿ ಎಲ್ಲರೂ ಬೆಳೆಸುವಂಥ ಗಿಡ ಇದು. ಬರೀ ಒಂದೇ ಒಂದು ಕಡ್ಡಿ ನೀವು ಚಿಕ್ಕದಾಗಿ ಈ ಥರ ಕಡ್ಡಿ ಕಟ್ ಮಾಡ್ಕೊಂಡು ಎಲ್ಲೇ ಸಿಕ್ಕಿಸಿದ್ರು ನಿಮ್ಗೆ ಅಲ್ಲೇ ಬೇರು ಬರುತ್ತೆ. ಆಲ್ಮೋಸ್ಟ್ 90% ರಿಸಲ್ಟ್ ಇರುತ್ತೆ ನಿಮಗೆ. ಸುಮ್ಮನೆ ಸ್ವಲ್ಪ ಹಸಿ ವಾತಾವರಣಕ್ಕೆ ಹಾಗೆ ಸಿಕ್ಕಿಸಿದ್ರೂ ನಿಮಗೆ ಅಲ್ಲೇ ಬೇರು ಬರುತ್ತೆ. ನೋಡಿ, ತುಂಬ ಕಡೆ ಇದೆ. ನಿಮಗೆಲ್ಲಾದರೂ ಸಿಕ್ಕಿರೋ ಒಂದು 2 ಕಡ್ಡಿ ತೊಗೊಂಬಂದು ಒಂದೇ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು. ನೋಡಿ, ಒಂದು ಗಿಡದಲ್ಲಿ ನಿಮಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಗಿಡ ಮಾಡ್ಕೊಳ್ಬೋದು. ಮನೆಗೆ ತರಕಾರಿ ಆಗುತ್ತೆ. ಇದು ಇವತ್ತಿನ ಚಿಕ್ಕ ಮಾಹಿತಿ. ನೋಡಿ, ಇದ್ರ ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.